ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊರಬ ಒಡ ಹುಟ್ಟಿದ ಸಹೋದರನಿಗೆ ವಂಚಿಸಿದ್ರ ಶಶಿ ನಮೋಶಿ ಅಂತ. ಶಶಿ ನಮೋಶಿ ಏನಿದ್ದಾರೆ HKE ಸೊಸೈಟಿ ಅಧ್ಯಕ್ಷ ಮತ್ತು ಬಿಜೆಪಿಯ ಪರಿಷತ್ ಸದಸ್ಯ. ಆದ್ರೆ ಒಡ ಹುಟ್ಟಿದವರಿಗೇನೆ ವಂಚನೆ ಮಾಡ್ಬಿಟ್ರ, ಬೀದಿ ಪಾಲ್ ಮಾಡಿದ್ರ ಸಹೋದರನನ್ನ. ಆ ಒಂದು ಪ್ರಶ್ನೆ, ಅನುಮಾನ, ಆರೋಪಗಳೀಗ ಕೇಳಿ ಬರ್ತಾ ಇವೆ. ಶಶಿಲ್ ನಮೋಲ್ ಏನಿದ್ದಾರೆ, ಇವರು ತಮ್ಮ ಅಣ್ಣನನ್ನ ಮನೆಯೊಳಗೆ ಬಿಟ್ಕೊಳ್ಳದೆ ಬೀದಿಯಲ್ಲೇ ಬಿಟ್ಟಿರುವಂತ ಆರೋಪ ಕೇಳಿ ಬರ್ತಾ ಇದೆ. ರಾತ್ರಿ ಇಡೀ ರಸ್ತೆಯಲ್ಲೇ ಕಾಲ ಕಳೆದಂತ ಅನಿಲ್ ನಮೋಶಿ, ಇನ್ನು ಅವರು ಕುಟುಂಬಸ್ಥರೆಲ್ಲರೂ ಕೂಡ ಬೀದಿಲೇ ಕಾಲ ಕಳೆದಿದ್ದಾರಂತೆ. ಕಲಬುರಗಿಯ ಆನಂದ ನಗರದಲ್ಲಿರುವಂತ ಶಶಿಲ್ ನಮೋಶಿ ಅವರ ಮನೆ. ಶಶಿಲ್ ನಮೋಶಿ ಮನೆ ಮುಂದೆ ಆ ಸಾಮಗ್ರಿಗಳನ್ನ ಇಟ್ಟು ಜನರು, ಆ ಕುಟುಂಬಸ್ಥರೇನಿದ್ದಾರೆ ಕಾಲ ಕಳೆದಿದ್ದಾರಂತೆ. ಬಟ್ ಮನೆಯೊಳಗೆ ಸೇರಿಸ್ಕೊಂಡಿಲ್ಲ ಇವರು ಅನ್ನುವಂತ ಆರೋಪ ಇದೆ. ಹೈದರಾಬಾದ್ನಲ್ಲಿ ಕುಟುಂಬದ ಜೊತೆ ವಾಸವಾಗಿದ್ರು ಅನಿಲ್ ನಮೋಶಿ. ವೈದ್ಯಕೀಯ ವೃತ್ತಿಯಿಂದ ಅವರಿಗೆ ನಿವೃತ್ತಿ ಆಗಿದೆ. ಹೀಗಾಗಿ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಅನಿಲ್ ನಮೋಶಿ ಕುಟುಂಬ. ಆದ್ರೆ ಸದ್ಯ ಶಶಿಲ್ ನಮೋಶಿ ವಾಸವಿರುವಂತ ಮನೆ ಏನಿದೆ ಅದು ಅನಿಲ್ ಅವರಿಗೆ ಸೇರಿದ್ದಂತೆ. ಆದ್ರೆ ಇವರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ದಾಖಲೆ ಪತ್ರಗಳೆಲ್ಲವೂ ಕೂಡ ನನ್ನ ಮತ್ತು ತಾಯಿಯ ಹೆಸರಿನಲ್ಲೇ ಇವೆ ಅಂತ ಹೇಳ್ತಾ ಇರೋದು ಅನಿಲ್ ಅವರು. ಶಶಿಲ್ ಪಾಲಿಗೆ ಬಂದಿದ್ದ ಸೈಟ್ ಅನ್ನ ಈ ಹಿಂದೆನೆ ಅವರು ಮಾರಾಟ ಮಾಡಿದ್ರಂತೆ. ತದನಂತರದಲ್ಲಿ ಅನಿಲ್ ಅವರ ಹೆಸರಿನಲ್ಲಿ ಇದ್ದಂತ ಸೈಟ್ ಏನಿದೆ ಅದರಲ್ಲಿ ಇಬ್ರು ಸೇರಿ ಮನೆ ಕಟ್ಟಿಸಿದ್ದೇವೆ, ಈಗ ನಮ್ಮನ್ನೇ ಮನೆಯೊಳಗೆ ಬಿಟ್ಕೊಳ್ತಾ ಇಲ್ಲ ಅಂತೇಳಿ ಅನಿಲ್ ನಮೋಶಿ ಈಗ ಆರೋಪವನ್ನ ಮಾಡಿದ್ದಾರೆ. ಅಣ್ಣ ತಮ್ಮಂದಿರ ಈ ಸೈಟ್ ಅಥವಾ ಮನೆಯ ವಿಚಾರ ಏನಿದೆ ಈಗ ಬೀದಿಗೆ ಬಂದಿದೆ. ಹಾಗಾದ್ರೆ ನಿಜಕ್ಕೂ ಸಹೋದರನನ್ನ ಬೀದಿ ಪಾಲು ಮಾಡ್ಬಿಟ್ರಾ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅನಿಲ್ ನಮೋಶಿ ಅವರ ಇಡೀ ಕುಟುಂಬ ಪಾಪ ಬೀದಿಯಲ್ಲೇ ಕಳೆದಿದೆಯಂತೆ. ಅವರ ಮನೆಯ ವಸ್ತುಗಳೆಲ್ಲವನ್ನೂ ಕೂಡ ಹೊರಗಡೆನೆ ಇಟ್ಕೊಂಡು ಕಾದ್ರೂ ಕೂಡ ಒಡ ಹುಟ್ಟಿದ ಸಹೋದರ ಮನೆ ಕರ್ಕೊಂಡಿಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಶಶಿಲ್ ನಮೋಶಿ ಏನಿದ್ದಾರೆ ಅವರು ನಿಜಕ್ಕೂ ಕೂಡ ಹಾಗಾದ್ರೆ ಅನಿಲ್ ನಮೋಶಿಗೆ ವಂಚನೆ ಮಾಡಿದ್ರ? ಇವರಿಗೆ ಸೇರ್ಬೇಕಾಗಿದ್ದಂತ ಸೈಟ್ ನಲ್ಲಿ ಮನೆ ಕಟ್ಟಿಸ್ಕೊಂಡು, ಅಂದ್ರೆ ಅನಿಲ್ ನಮೋಶಿ ಮತ್ತೆ ಶಶಿ ಇಬ್ರು ಕೂಡ ಸೇರಿನೇ ಮನೆ ಕಟ್ಟಿದ್ರಂತೆ. ಆದ್ರೆ ಈಗ ಆ ಮನೆಗೆ ಅನಿಲ್ ಅವ್ರನ್ನ ಬಿಟ್ಕೊಳ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈಗ ಇಡೀ ಕುಟುಂಬ ಬೀದಿ ಪಾಲಾಗಿದ್ದು, ಇದು ನಮ್ಮ ಮನೆ, ನಮ್ಗೇನೆ ಬಿಟ್ಕೊಡ್ತಾ ಇಲ್ಲ ಅಂತೇಳಿ ಅನಿಲ್ ನಮೋಶಿ ಅವರು ಆರೋಪವನ್ನ ಮಾಡಿದ್ದಾರೆ. ನೋಡಿ, ಈ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅವರ ಮನೆಯ ವಸ್ತುಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೊರಗಡೆನೆ ಕಾದಿದ್ದಾರೆ. ಅಟ್ಲೀಸ್ಟ್ ಅಣ್ಣ ತಮ್ಮ ಅಂತಂದ್ರೆ ಏನೇ ದ್ವೇಷಗಳಿರಲಿ, ಯಾವತ್ತೂ ಒಂದು ದಿನ ಬೀದಿಗೆ ಬರೋದು ಓಕೆ ಗಲಾಟೆ. ಬಟ್ ಈಗ ಅವರು ಇಡೀ ಕುಟುಂಬಸ್ಥರು ಆ ಕೆಲಸವನ್ನ ಬಿಟ್ಟು ನಿವೃತ್ತಿ ಆಯಿತು ಅನ್ನುವಂಥ ಕಾರಣಕ್ಕೆ ಬಂದಿದ್ದಾರಲ್ಲ, ಆ ಮನೆ ವಸ್ತುಗಳೆಲ್ಲವನ್ನು ಇಟ್ಕೊಂಡು ಹೊರಗೆ ಕಾದ್ರೂ ಕೂಡ ಮನೆ ಒಳಗೆ ಕರೆದಿಲ್ಲ. ಅನಿಲ್ ನಮೋಶಿ ಶಶಿಲ್ ಸಹೋದರ ಅವ್ರೀಗ ಅವ್ರ ಮನೆ ಒಳಗೆ ಕರೆದಿಲ್ಲ ಅನ್ನುವಂಥ ಆರೋಪ ಇದೆ. ಜೊತೆಗೆ ಆ ಮನೆ ನಂದು ಅಂತ ಹೇಳ್ತಿದ್ದಾರೆ ಅನಿಲ್ ಅವರು. ಆದರೆ ನಿಜಕ್ಕೂ ಅದಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆ ಪತ್ರಗಳಿದ್ದಾವೆ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಶಶಿಲ್ ನಮೋಶಿ ಏನಿದ್ದಾರೆ ಬಿಜೆಪಿಯ ಪರಿಷತ್ನ ಸದಸ್ಯರು ಹೌದು, ಜೊತೆಗೆ HKE ಸೊಸೈಟಿಯ ಅಧ್ಯಕ್ಷರು ಹೌದು. ಆದರೆ ಇಂಥ ಒಂದು ಗಂಭೀರ ಆರೋಪ ಅವ್ರ ವಿರುದ್ಧ ಕೇಳಿ ಬಂದಿದೆ. I'll straightly come to the point. This letter, I mean, he literally was lady. He has directly accused Shashil Namoshi. Was literally manhandling him. I'll straightly come to the point. This letter, I mean, he literally was lady. He has directly accused Shashil Namoshi. ಇದ್ರೊಳಗೆ ಹಾಫ್ ಪ್ರಾಪರ್ಟಿ ನನ್ನ ಹೆಸರಲ್ಲಿ ಅದ ರೀ, ಹಾಫ್ ಪ್ರಾಪರ್ಟಿ ನಮ್ಮವನ ಹೆಸರಲ್ಲಿ ಅದ. ಏನು ಹಿಂಗೆ ಮಾಡಿ ಏನೋದಲ್ಲ ಏನೋದಲ್ಲ, ಇಲ್ಲ ನಾ ಎಲ್ಲ ನಮ್ಮ ಪ್ರಾಪರ್ಟಿ ಡಿಸ್ಪ್ಯೂಟ್ಗೆಲ್ಲ ಸೆಟಲ್ ಮಾಡ್ತೀನಿ ಅಂತೇಳಿ ಹಿಂಗೆ ಮಾಡಿ ಓಪ್ನಿಂಗ್ ನಾವೇ ಕಟ್ಸಿದ್ದೆವು ಕೂಡಿ. ಏನು ಓಪ್ನಿಂಗ್ ಮಾಡೋತ್ತಿಗೆ ಎಲ್ಲ ನಮ್ಮ ರಿಲೇಟಿವ್ಸ್ಗೆಲ್ಲ ಹೇಳಿ ಇಲ್ಲ 15 ದಿನದಿಂದ ನೀವು ಸೆಟಲ್ ಮಾಡ್ತೀನಿ 100% ಅಂತ ಹೇಳಿ ಈಗ 25 ವರ್ಷ ಆಯ್ತು ರೀ ಹಂಗೆ ಆಕ್ಯುಪೈ ಮಾಡ್ಕೊಂಡು ಕುಂತಾನ. ನಾ ರಿಟೈರ್ ಆದೆ, 12 ವರ್ಷ ಹೊರಗೆ ಕೆಲಸ ಮಾಡಿದ್ದೆ ತೆಲಂಗಾಣದಾಗ.
ರಿಟೈರ್ ಆದ್ಮೇಲೆ ಮತ್ತು ನಮ್ಮನ್ನು ಏನು ಬೇಕಲ್ಲ ಅದಕ್ಕೆಲ್ಲ ಇಲ್ಲಿ ಒಟ್ಟು ಸಾಮಾನು ತೊಗೊಂಡು ಬಂದ್ರೆ ಪೊಲೀಸ್ ಕಡೆಯಿಂದ ಎಲ್ಲ ಹಚ್ಚಿಸಿ ಹೊರಗೆ ಸಾಮಾನೆಲ್ಲ ಹೊರಗೆ ಹಾಕಿಸಿ ಏನು ನಾ ಅದಕ್ಕೆ ಒಬ್ಬರೇ ಯಾರೋ ಒಬ್ಬರು ಇರೋ ಪೊಲೀಸರು ನಿನ್ನೆಲ್ಲ ಇಲ್ಲಿ ಏನಿಲ್ಲ ರೀ ಬಂದು 10 ನಿಮಿಷ ಮಾತಾಡೋರು ಅಂತ ಮೊದಲು ಒಂದು ಸರ್ತಿ ಮಾಡಿದಾನೆ ರೀ. ಮೊದಲು ಒಂದು ಸರ್ತಿ ರಾತ್ರಿ 11:30 ಬಂದು ಅವರು ಇನ್ಸ್ಪೆಕ್ಟರ್ ಬಂದು ಏನದಲ್ಲ ಏನು ಇಲ್ಲಾಂದ್ರೆ ರಾತ್ರಿ ಅರೆಸ್ಟ್ ಮಾಡಿ 4 ದಿವಸ ಕೋರ್ಟ್ ಸುಟ್ಟಿತ್ತು ರೀ. ಅವ್ರು ಡಿಟೈನ್ ಮಾಡಿಲ್ಲ, ನೀವು ಟಾರ್ಚರ್ ಮಾಡ್ತೀನಿ ಹಿಂಗೆ ಅಣ್ಣ. ಮತ್ತು ನಾನು ಹೆಣ್ತಿದ್ದಳು ಪಾಪ, ಇನ್ನೂ ನಮ್ಮ ಮಗ ಸಣ್ಣವಿದ್ದ, ಸುಮ್ಮ ಅಂಜಿ ನಾನು ಬಿಟ್ಟೆ ಅವಾಗ. ಈ ಸರ್ತಿನೂ ಅದೇ ಟ್ರಿಕ್. ಅನಿಲ್ ನಮೋಶಿ ಅವ್ರ ಮಿಸ್ಸಸ್ ರೀ. ನಾ 2ನೇದಕ್ಕಿ 1ನೇ ಹೆಂಡ್ತಿಗೆ ಏನದಲ್ಲ ಆಕೆ ಹೈಕೋರ್ಟ್ ಜಡ್ಜಿನ ಮಗಳ್ರಿ. ಆಕೆಗೆ ಭಾಳ ಟಾರ್ಚರ್ ಮಾಡಿ ನಮ್ಮ ಮನೆಯವರು ಗ್ಯಾಸ್ಟ್ರೋಎಂಟ್ರಾಲಜಿ ಮಾಡಕ್ಕೆ ಬಾಂಬೆಗೆ ಹೋದಾಗ ಇವ್ರು ಬರೋದ್ರೊಳಗೆ ಆಕಿನ ಮನೆ ಬಿಟ್ಟು ಓಡ್ಸ್ಯಾರಿ. ಶಶಿಲ್ ನಮೋಶಿ ಅವ್ರಿ. ಅದು ಲೆಟ್ರೂ ನಮ್ಮಲ್ಲಿದೆ ರೀ. ಆಮೇಲೆ ನಾ ಮದುವೆಯಾಗಿ ಬಂದಿಂದ ನನಗೂ ಇದೇ ಥರ 37 ವರ್ಷದಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ. ಹೆಂಗಂದ್ರೆ ಇದೇ ಥರ ರೀ ಮನೆಯೊಳಗೆ ಹಿಂಗೆ ಮಾಡೋದಕ್ಕೆ ಆ ಥರ ಮಾಡಿದ್ರೆ ನಾ ಬಿಟ್ಟು ಹೋಗ್ತಾನೆ ಅಂದ್ರೆ ಪ್ರಾಪರ್ಟಿ ಎಲ್ಲ ನನಗೆ ಹಾಕತ್ತೆ ಅಂತ ಅವ್ನ ವಿಚಾರ ರೀ. ಅಂದ್ರೆ ಇವ್ರಿಗೆ ಮದುವೆ ಮಾಡೋದು ಯಾಕೋ ಇವ್ನಿಗೆ ಎಷ್ಟು ಮದುವೆ ಮಾಡಿದ್ರು ಅವ್ರಿಗೆ ಹೆಂಡ್ರು ನಿಲ್ವಲ್ರು ಏನದನಂತ ಅವ್ರಿಗೆ ಬ್ಲೇಮ್ ಮಾಡಿ ಆ ಆಸ್ತಿ ತಾನು ನುಂಗೋದ್ರಿ. ಈ ವಿಚಾರದಿಂದ ಮೊದಲಿಂದನೂ ಮಾಡ್ತಾ ಬಂದಾನು. 1ನೇ ಹೆಂಡ್ತಿಗೂ ಅದ ಮಾಡ್ಯಾನ, ನನಗೂ ಅದ ಮಾಡ್ಯಾನ. ಮುಂದೆ ನನ್ನ ಮಗ 8 ವರ್ಷದವನಿದ್ದಾಗ ರೀ ನಮ್ಮಲ್ಲೊಬ್ಬ ಡ್ರೈವರ್ ಇದ್ದ ಮುಸ್ಲಿಮ್. ಅವ ಏನದಲ್ರಿ ಭಾಳ ಪ್ರಾಂಪ್ಟ್ ಇದ್ದ. 18 ವರ್ಷ ನಮ್ಮಲ್ಲಿ ಮಾಡ್ಯಾನ ರೀ. ಅವನಿಗೆ ಏನದಲ್ಲ ಇಬ್ಬರು ಗುಂಡಾಗಳಿಗೆ ಹಚ್ಚಿ ನಿಮ್ಮ ಮನೆಗೆ ಬರ್ತಾನೆ ಗಂಗಾಧರ್ ನಮೋಶಿ ಹೆಂಗೂ ಅವ್ನಿಗೆ ಏನದಲ್ಲ ನಿನ್ನ ಮಗಳು ಬರ್ತಡೇ ಐತೆ ಅಂಥೇಳಿ ಕೇಕ್ ಕೊಡ್ತೇವೆ, ಅದು ಕೇಕ್ ತಿನ್ನಿಸು, ಅವನದು ಡೆತ್ ಆಗಿಂದ ನಿನಗೆ 1 crore ರೂಪಾಯಿ ಕೊಡ್ತಾನೆ ಅಂಥೇಳಿ ಅವನಿಗೆ ಇದನ್ನು ಮಾಡ್ಯಾನ ರೀ. ನನ್ನ ಮಗನಿಗೆ ರೀ, ನನ್ನ ಮಗ ಸಣ್ಣವಿದ್ದೀನಿ ರೀ, 8 ವರ್ಷದವಿದ್ದೀನಿ ರೀ ಜಸ್ಟ್. ಆ ಟೈಮ್ನೊಳಗೆ ನಮ್ಮ ಡ್ರೈವರ್ಗೆ ಇದು ಮಾಡ್ಯಾನ ರೀ, ರೊಕ್ಕದ ಆಸೆ ತೋರ್ಸಾನ. ನಮ್ಮ ಡ್ರೈವರ್ ನೀವು 10 ಲಕ್ಷ ರೂಪಾಯಿ ಕೊಟ್ಟರು ನಾವು ಈ ಕೆಲಸ ಮಾಡೋಂಗಿಲ್ಲ ಅಂದಾನ. ಅನಿಲ್ ನಮೋಶಿ ಅವ್ರ ಮಿಸ್ಸಸ್ ರೀ. ನಾ 2ನೇದಕ್ಕಿ 1ನೇ ಹೆಂಡ್ತಿಗೆ ಏನದಲ್ಲ ಆಕೆ ಹೈಕೋರ್ಟ್ ಜಡ್ಜಿನ ಮಗಳ್ರಿ. ಆಕೆಗೆ ಭಾಳ ಟಾರ್ಚರ್ ಮಾಡಿ ನಮ್ಮ ಮನೆಯವರು ಗ್ಯಾಸ್ಟ್ರೋಎಂಟ್ರಾಲಜಿ ಮಾಡಕ್ಕೆ ಬಾಂಬೆಗೆ ಹೋದಾಗ ಇವ್ರು ಬರೋದ್ರೊಳಗೆ ಆಕಿನ ಮನೆ ಬಿಟ್ಟು ಓಡ್ಸ್ಯಾರಿ. ಶಶಿಲ್ ನಮೋಶಿ ಅವ್ರಿ. ಅದು ಲೆಟ್ರೂ ನಮ್ಮಲ್ಲಿದೆ ರೀ. ಆಮೇಲೆ ನಾ ಮದುವೆಯಾಗಿ ಬಂದಿಂದ ನನಗೂ ಇದೇ ಥರ 37 ವರ್ಷದಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ. ಹೆಂಗಂದ್ರೆ ಇದೇ ಥರ ರೀ ಮನೆಯೊಳಗೆ ಹಿಂಗೆ ಮಾಡೋದಕ್ಕೆ ಆ ಥರ ಮಾಡಿದ್ರೆ ನಾ ಬಿಟ್ಟು ಹೋಗ್ತಾನೆ ಅಂದ್ರೆ ಪ್ರಾಪರ್ಟಿ ಎಲ್ಲ ನನಗೆ ಹಾಕತ್ತೆ ಅಂತ ಅವ್ನ ವಿಚಾರ ರೀ. ಅಂದ್ರೆ ಇವ್ರಿಗೆ ಮದುವೆ ಮಾಡೋದು ಯಾಕೋ ಇವ್ನಿಗೆ ಎಷ್ಟು ಮದುವೆ ಮಾಡಿದ್ರು ಅವ್ರಿಗೆ ಹೆಂಡ್ರು ನಿಲ್ವಲ್ರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಶ್ರೀಕಾಂತ್. ಶಶಿಲ್ ನಮೋಶಿ ಈ ರೀತಿಯಾಗಿ ಅನಿಲ್ ನಮೋಶಿ ಅವರಿಗೆ ವಂಚಿಸಿದ್ದಾರೆ ಅನ್ನುವಂಥ ಆರೋಪ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ? ಸೌಖ್ಯ ಏನು ಅಂದ್ರೆ ಕಲಬುರಗಿಯ ಬಿಜೆಪಿ ನಾಯಕರು ವಿಧಾನ ಪರಿಷತ್ ಸದಸ್ಯರಾದಂತಹ ಶಶಿಲ್ ನಮೋಶಿ ಅವರು ಸ್ವತಃ ಒಡ ಹುಟ್ಟಿದ ಅಣ್ಣನಿಗೆ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಇದೀಗ ಕೇಳಿ ಬರುತ್ತಿರುವಂತದ್ದು. ಏನು ಶಶಿಲ್ ನಮೋಶಿ ಅವರ ಸಹೋದರ ಇದ್ದಾರೆ ಅನಿಲ್ ನಮೋಶಿ. ಇವರು ಹಿಂದೆ ವೈದ್ಯಕೀಯ ವೃತ್ತಿಯಲ್ಲಿದ್ರು. ಹೈದರಾಬಾದ್ ನಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ರು. ಹಾಗಾಗಿ ಕಲಬುರಗಿಗೆ ಬಂದು ಹೋಗಿ ಮಾಡ್ತಿದ್ರು. ಆದ್ರೆ ಮೊನ್ನೆ ಅಷ್ಟೇ ಅವರ ನಿವೃತ್ತಿ ಆದ ಹಿನ್ನೆಲೆ ಅವರು ಕಲಬುರಗಿಯಲ್ಲೇ ಸೆಟ್ಲ್ ಆಗಲು ಬಂದಿದ್ದ ಹಿನ್ನೆಲೆ ಶಶಿಲ್ ನಮೋಶಿ ಅವರು ಮನೆಯಲ್ಲಿ ಬಿಡದೆ ಮನೆಯಲ್ಲಿದ್ದ ಸಾಮಗ್ರಿಗಳೆಲ್ಲವನ್ನ ಹೊರಗಡೆ ಹಾಕಿ, ಅದು ಕೂಡ ರಾತ್ರಿ 12 ಗಂಟೆಗೆ ಮನೆಯಿಂದ ಹೊರದಬ್ಬಿದ್ದಾರೆ ಅನ್ನುವಂತ ಆರೋಪವನ್ನ ಅನಿಲ್ ನಮೋಶಿ ಕುಟುಂಬಸ್ಥರು ಮಾಡ್ತಿರುವಂತದ್ದು. ಏನು ಶಶಿಲ್ ನಮೋಶಿ ಇದ್ದಾರೆ, ಹಿಂದೆ ನಮ್ಮ ಆಸ್ತಿಯಲ್ಲಿತ್ತು ಭಾಗವಾಗಿತ್ತು. ಅವರು ಶಶಿಲ್ ನಮೋಶಿ ಅವರು ತಮ್ಮ ಪಾಲಿಗೆ ಬಂದಂತ ಆಸ್ತಿಯನ್ನ ಮಾರಿಕೊಂಡಿದ್ದಾರೆ. ನಮ್ಮ ಪಾಲಿಗೆ ಬಂದಂತ ಆಸ್ತಿಯಲ್ಲಿ ಜಾಗದಲ್ಲಿ ಮನೆಯನ್ನ ಕಟ್ಕೊಂಡಿದೀವಿ. ಆದ್ರೆ ನಾವು 15 ವರ್ಷಗಳಿಂದ ಹೈದರಾಬಾದ್ ನಲ್ಲಿ ಇರುವ ಕಾರಣ ನಾವು ಇಲ್ಲಿಗೆ ಬಂದಿರ್ಲಿಲ್ಲ. ಆಗಾಗ ಹೋಗಿ ಬಂದು ಮಾಡ್ತಿದ್ವಿ. ಆದ್ರೆ ಏಕಾಏಕಿ ನಮ್ಮ ಮೇಲೆ ಈ ರೀತಿ ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಹಿಂದೆ ಕೂಡ ಈ ರೀತಿಯ ಕಿರಿಕಿರಿಗಳು ಒಂದು ಗಲಾಟೆಗಳು ಉಂಟಾಗಿದ್ದು. ಆದ್ರೆ ಶಶಿಲ್ ನಮೋಶಿ ಅವರು ತಮ್ಮ ರಾಜಕೀಯ ಶಕ್ತಿಯನ್ನು ಬಳಸ್ಕೊಂಡು ಪೊಲೀಸರಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ರಾತ್ರಿ ಅನ್ನೋದು ನೋಡದೆ ನಮ್ಮೆಲ್ಲರನ್ನ ಮನೆಯಿಂದ ಹೊರ ಹಾಕಿ ಸಾಮಗ್ರಿಗಳು ಸಮೇತವಾಗಿ ಹೊರ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಅನಿಲ್ ನಮೋಶಿ ಕುಟುಂಬಸ್ಥರು ಮಾಡ್ತಿರುವಂತ. ಸದ್ಯ ಶಶಿಲ್ ನಮೋಶಿಯವರ ಮನೆ ಎದುರು ಅನಿಲ್ ನಮೋಶಿ ಕುಟುಂಬಸ್ಥರು ಈಗ ಧರಣಿಯನ್ನ ಮುಂದುವರಿಸಿರುವಂತೂ ನಮಗೆ ನ್ಯಾಯ ಕೊಡಿಸಿ ಅನ್ನುವಂತ ಪಟ್ಟನ್ನ ಅನಿಲ್ ನಮೋಶಿ ಕುಟುಂಬಸ್ಥರು ಹಿಡಿದಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ.